ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಈ ರೀತಿ ಮುಟ್ಟಿ ಆಧರಿಸಲು ಕಾರಣವೇನು ಪರಮಾತ್ಮ? ಕಾರಣ ಧರ್ಮ ಬುದ್ಧಿಯ ಪ್ರತಿಭೆಯು ಉತ್ಸಾಹವು ಕುಲಹೀನನಾದ ನಿನ್ನಲ್ಲಿ ಕಾಣುವುದೇ? ಯೋಚಿಸಿ ನೋಡು. ದೇವ, ನಾನೆಂತಿದ್ದರು ನನ್ನ ಗುಣವೆಂತಿದ್ದರು ನಾನೋರ್ವ ಸೂತನೆಂಬುದು ಈ ಪ್ರಪಂಚವೇ ಮರೆಯುವಂತಿಲ್ಲ ಪರಮಾತ್ಮ. ಕಾರಣ ಪರಮಾತ್ಮ,
ಜನಕ, ಕುಂತಿಯು ನಿನ್ನ ತಾಯಿ, ಪಾಂಡವರು ನಿನ್ನ ಸಹೋದರರು ಕರ್ಣ. ದೇವ, ನಾನು ಆವಾಗಲೇ ಬಹಳ ನೊಂದಿರುವೆನು. ನನ್ನನ್ನು ಕೂಪೆಂಬ ಸಂಶಯವೆಂಬ ರೂಪದಲ್ಲಿ ಕೂಪಕ್ಕೆ ತಳ್ಳಿ ನನ್ನನ್ನು ಮೆತ್ತಪಡಿಸಬೇಡ ಪರಮಾತ್ಮ. ಓಹೋ ಓಹೋ, ಯುದ್ಧವು ಸಮೀಪಿಸಿತು. ನೀನು ಪಾಂಡವರ ಪಕ್ಷಪಾತಿ. ಪಾಂಡವರು ಎಂಬುವುದರಲ್ಲಿ ಅವರ ತಲೆ ಕಾಯುವುದಕ್ಕಾಗಿ ನಮಗೆ ವಂಚಿಸಲು ಬಂದಿರುವೆ ಪರಮಾತ್ಮ. ಕರ್ಣ, ನೀನು ರಾಜಾದಿರಾಜನಾಗಲು ಯೋಗ್ಯತೆ ಉಳ್ಳ ನೀನು ಪರರ ಕೈ ಕೆಳಗಿರುವುದೊಂದೇ ಕೊರತೆಯಲ್ಲವೇ? ನನ್ನ ಸಂಗಡ ಬಾ. ಪಾಂಡವರಿಂದಲೂ ಕೌರವರಿಂದಲೂ ಸಮಾಂತ ರಾಜರಿಂದಲೂ ಓಲೈಸಿಕೊಳ್ಳತ್ಯ ರತ್ನ ಸಿಂಹಾಸನವೇರಿ ರಾಜ್ಯಭಾರ ಮಾಡುವೆಂತೆ. ಬಾ ಕರ್ಣ. ಪರಮಾತ್ಮ, ನೀನು ಹೇಳುತ್ತಿರುವುದೇನು? ಪಾಂಡವರು ನನ್ನ ಸಹೋದರರೇ. ಅವರೊಡನೆ ಯುದ್ಧ ಮಾಡುವುದೆಂತೂ? ನನ್ನನ್ನು ನಂಬಿಕೊಂಡಿರುವ ಸ್ವಾಮಿಯನ್ನು ಕೈ ಬಿಡುವುದೆಂತೂ? ಸಹೋದರರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವು ಸಿದ್ಧವಲ್ಲವೇ? ನನ್ನನ್ನು ನಂಬಿಕೊಂಡಿರುವ ಸ್ವಾಮಿಯನ್ನು ಕೈ ಬಿಟ್ಟರೆ ಕುಂಭಿಪಾತಕವು ಸಿದ್ಧವಲ್ಲವೇ? ನನ್ನನ್ನು ಸಮರೋತ್ಸವದಿಂದ ಉತ್ಸವಪೂರಿತನಾಗಿ ನನಗೆ ಈ ಉಭಯ ಸಂಕಟವನ್ನು ತಂದೊಡ್ಡಬೇಡ ಪರಮಾತ್ಮ. ಕರ್ಣ, ನನ್ನ ಮಾತು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನಿಕಾವಸ್ಥೆಯಲ್ಲಿದ್ದಾಗಲೇ ದುರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಪಡೆದು ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ನೋಡಬೇಕೆಂದು ಬಾಲ್ಯ ಚಾಪಲ್ಯದಿಂದ ಅವುಗಳಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕ ಅಪವಾದಕ್ಕೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ಸೂತರು ನಿನ್ನನ್ನು ಸಾಕಿದರು ಕರ್ಣ. ಪರಮಾತ್ಮ, ಗಂಗಾ ನದಿ ನನ್ನನ್ನು ಸಾಕಿದ ತಂದೆ ತಾಯಿಗಳು ಗಂಗಾ ನದಿಯಲ್ಲಿ ತೇಲಿ ಬಿಡಲು ಇದನ್ನು ನಾನು ಆವಾಗಲೇ ತಿಳಿದಿದ್ದೆನು. ಇದನ್ನು ಪರಮಾತ್ಮನು ಹೇಳುತ್ತಿರುವನು. ಏನು? ಕುಂತಿಯು ನನ್ನ ಎತ್ತ ತಾಯಿಯೇ, ಪಾಂಡವರು ನನ್ನ ಸಹೋದರರೇ. ಅವರೊಡನೆ ಕೂಡಿ ಬಾಳುವ ಭಾಗ್ಯವು ಹತಭಾಗ್ಯನಾದ ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಪರಮಾತ್ಮ, ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಹೀನ ಕುಲದವನೆಂದು ಸೂತ ಕುಲದವನೆಂದು ಯಾಳಿಸುತ್ತಲೇ ಇರುವರು. ಈಗ ನಾನು ಅವರಿಗೆ ನಾನು ಇಂಥವನೆಂಬ ವಿಚಾರವು ತಿಳಿಯದೆ ಕಾರಣ ಕೌರವರಿಗೂ ತಿಳಿಯದು, ಪಾಂಡವರಿಗೂ ತಿಳಿಯದು, ನಿನ್ನ ತಾಯಿಯಾದ ಕುಂತಿದೇವಿಗೂ ತಿಳಿಯದು. ಪರಮಾತ್ಮ, ಈ ಕರ್ಣನ್ಯಾರು? ಈತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದಲ್ಲ. ಈತನು ಯಾರೆಂಬುದನ್ನು ನನಗೆ ತಿಳಿಸಲಾರೆಯಾ ಎಂದು ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹು ಸಂತೋಷದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಕರ್ಣ, ನಾನಿನ್ನು ಬರುವೆನು. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಏನು? ಕುಂತಿಯು ನನ್ನ ಎತ್ತ ತಾಯಿಯೇ, ಪಾಂಡವರು ನನ್ನ ಸಹೋದರರೇ. ನಾನು ಇದನ್ನು ಹೇಗೆ ತಾನೇ ನಂಬಲಿ? ನಂಬತಕ್ಕ ಬಗೆ ಹೇಗೆ? ವಿಧಿಯೇ ಪರಮಾತ್ಮ. ಸಂಕಟವಾ ವಿಧಿ ವಿಧಿ ಪರಮಾತ್ಮ. ಚಂದ್ರಕುಲದೊಳು ಜನಿಸಿದ
ಚಂದ್ರಕೂಲದಲ್ಲಿ ಜನಿಸಿದ ಹುಟ್ಟಿದ ನೀಚ ಕುಲದಿಂದ ದಡವನ್ನು ಸೇರಿಸಿದವ್ಯಾ? ಕಣ ಹತನಾಡು. ನಿನ್ನ ತಾಯಿಯಾದ ಕುಂತಿದವೆಯು ಹಿತ್ತಲೇ ಬರುತ್ತಳು. ಹಿಂದೆ ದೇವೇಂದ್ರನಿಗೆ ಕಸವನ್ನು ಕೊಟ್ಟು ಮೋಸ ಹೋದಂತೆ ಈಗಲೂ ಮೊಗಬೇಡ. ಹಾಗೆ ಮಾತಿಗೆ ಮೊಳಗಬೇಡ. ದುರ್ಯೋಧನ ದುರ್ಯೋಧನ ಸುತವು ಎಲ್ಲರನ್ನು ಈ ರೀತಿ ನಿನ್ನನ್ನು ಸೆಳೆದುಕೊಂಡು ಬಂದೆ. ನಿನ್ನ ಧರ್ಮೋ ಚಿರತಾಯಿ. ಏನೋ ಕುಂತಿಯು ನನ್ನ ಎತ್ತ ತಾಯಿಯೇ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಅವರೊಡನೆ ಕೂಡಿ ಬಾಳುವ ಭಾಗ್ಯವು ಹತಭಾಗ್ಯನಾದ ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ನನಗೆ ಸಹೋದರರ ಭಾವವೇ ಇರಲಿಲ್ಲ. ಏನು ಸಹೋದರರು ಇಂಥವರೆಂಬ ವಿಚಾರದಲ್ಲಿ ನಾನು ಹೇಗೆ ಮರೆಯಲಿ? ಗಂಗಾ ಸ್ಥಾನವೇ ಇದು. ಅಲ್ಲಿ ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಬಲ್ಲೆ ಎಂದನು ಭಗವಾನ್. ಭಾಸ್ಕರ ದೇವ, ನನ್ನನ್ನು ಸಂದೇಹ ಅಂಧಕಾರದಿಂದ ಉದ್ಧರಿಸು ಪರಮಾತ್ಮ. ಪರಮಾತ್ಮ ಭಾಸ್ಕರ ದೇವನೇ ನಮಿಸುವೆನಾ ನಮಿಸುವೆನಾ. ಪರಮಾತ್ಮ ಭಾಸ್ಕರ ದೇವನೇ ನಮಿಸುವೆನಾ ನಮಿಸುವೆನಾ. ಕಲಿರಾಜನ ಪಿತ ಧರಣಿಯೊಳನು ಜಿತ. ಕಲಿರಾಜನ ಪಿತ ಧರಣಿಯೊಳನು ಜಿತ. ತೇಜೋರೂಪದಿ ಅವತರಿಸುತ್ತೇನೆ. ತೇಜೋರೂಪದಿ ಅವತರಿಸುತ್ತೇನೆ. ಭಾಸ್ಕರ ದೇವನೇ ನಮಿಸುವೆನಾ ನಮಿಸುವೆನಾ. ಭಗವಾನ್ ಭಾಸ್ಕರ ದೇವ, ನನ್ನನ್ನು ಸಂದೇಹ ಅಂಧಕಾರದಿಂದ ಉದ್ಧರಿಸು ಪರಮಾತ್ಮ. ಕರ್ಣ ಕರ್ಣ ಕರ್ಣ, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕುಮಾರ, ಅಮ್ಮ, ನಿನ್ನ ತಾಯಿ
ಪ್ರತಿಜ್ಞೆಯನ್ನೇಕೆ ಭಂಗಪಡಿಸಿದೆ? ಕುಮಾರ, ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿಯಾದ ಸೂರ್ಯದೇವನ ಜ್ವಲಂತ ನಿನ್ನ ಪ್ರಭೆಯನ್ನು ಮೊದಲು ತೋರಿಸಿದ ಶ್ರೀ ನಾನು. ನನ್ನನ್ನು ಕುಂತಿ ಎಂದು ಕರೆಯುವರು. ಓ ಕುಂತಿ, ಅರ್ಜುನನ ತಾಯಿ. ಅಮ್ಮ, ಇದೋ ನಿನಗೆ ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಹೌದು, ಅರ್ಜುನನ ಶತ್ರುವಿನ ತಾಯಿ. ಆದರೆ ನನ್ನನ್ನು ದ್ವೇಷಿಸಬೇಡ. ಹಸ್ತಿನಾವತಿಯ ಗರಡಿಯಾಟದ ಆ ದಿನವು ನನಗಿನ್ನು ನೆನಪಿನಲ್ಲಿರುವುದು. ನಿನ್ನ ಭಕ್ತಿ ಉಪಕಾರವಾಗಿ ಹತಿರಥನ ಚರಣಗಳಲ್ಲಿ ಸಂಪ್ರಯಿಸಿ ಆಗ ಪಾಂಡುಪುತ್ರರು ನಕ್ಕರು. ಕುಂತಿಯು ಮಾತ್ರ ಪಿತು ಭಕ್ತಿಯ ಉಚ್ಚ ದರ್ಶನದಿಂದ ಪಿತಳಾದಳು. ಇದಕ್ಕೆಲ್ಲ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಕುಮಾರ. ಅಮ್ಮ, ಬಾಲಕನಾದ ನನಗೆ ಇದು ಶ್ರೇಯಸ್ಕರವಲ್ಲ. ನೀನು ಹೇಳುತ್ತಿರುವುದೇನು? ನಾನು ಅಲ್ಲಿ ನಿನಗೆ ನಿನ್ನನ್ನು ಶ್ರಮಿಸಬೇಕೆ? ನಿನ್ನ ಪಾದ ಸೇವೆ ಮಾಡುತ್ತಿರುವರಲ್ಲವೇ ಸುಕೃತಶಾಲಿಗಳು? ಆ ಪಾದ ಸೇವೆ ಮಾಡುತ್ತಿರುವರಲ್ಲವೇ ಪಾಂಡವರು ಸುಕೃತಶಾಲಿಗಳು? ಈ ಪಾಪಿಗೆ ಅಂತ ಭಾಗ್ಯ ಎಲ್ಲಿಂದ ಲಭಿಸಬೇಕು ತಾಯಿ? ಕುಮಾರ, ಬಾಲ್ಯದಲ್ಲಿ ಎಷ್ಟು ನೊಂದೆಯೋ, ಎಷ್ಟು ಸಂಕಟಪಟ್ಟೆಯೋ. ನಿನ್ನನ್ನು ಜನರು ಇನ್ನ ಕುಲದವನೆಂದು ಹಾಡಿಕೊಂಡರು. ಇದಕ್ಕೆಲ್ಲ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಕುಮಾರ. ಅಮ್ಮ, ಹೀಗೆಲ್ಲ ಮಾತನಾಡಬಾರದು. ವೀರಮಾತೆಯಾದ ನಿನಗೆ ಇದು ಶ್ರೇಯಸ್ಕರವಲ್ಲ. ನೀನೇ ಹಿತಬೋಧನೆ ಮಾಡು ತಾಯಿ. ಕುಮಾರ. ಅಮ್ಮ, ಕುಮಾರ. ಅಮ್ಮ, ನೀನ್ಯಾರೋ ನಾನ್ಯಾರೋ ಇದನ್ನೊಂದ ನಾನರಿಯೇ ಶ್ರೀಕೃಷ್ಣನ
ಹಾಗಲ್ಲ ಕಂದ, ನಿನ್ನ ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಬಂದು ಭಿಕ್ಷೆ ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕಂದ. ಅಮ್ಮ, ನೀನು ಹೇಳುತ್ತಿರುವ ವೀರಮಾತೆಯಾದ ನೀನು ನನ್ನಲ್ಲಿ ಭಿಕ್ಷೆಯನ್ನು ಬೇಡುವುದೇ? ಇದು ನನ್ನಿಂದ ಆಗದು. ಈ ಉಪಕಾರವನ್ನು ಈ ಉಪಕಾರ ಭಾರವನ್ನು ನಾನು ತೀರಿಸಲಾರದು. ನಿಕ್ಷೇ ಕಂದ, ಆದರೆ ಪಾಂಡವರು ನಿನ್ನೆ ಬೆನ್ನಿಂದ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ಸುಖವಾಗಿ ಬಾಳುವುದನ್ನು ನಾನು ನೋಡಿ ಸಂತೋಷ ಪಡುವೆನು. ಅದೇನು ಹೇಳು ಕಂದ ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು. ಅಂದ ಬಳಿಕೆ ಸೂರ್ಯಚಂದ್ರನಿರುವುದು ಕ್ಷತ್ರಿಯ ಧರ್ಮದ ತೇಜಸ್ಸು ಇರುವವರೆಗೂ ನಾನು ನನ್ನ ಸ್ವಾಮಿಯ ದ್ರೋಹವನ್ನು ಮಾತ್ರ ಮಾಡಲಾರೆನು. ಅಮ್ಮ, ಅಮ್ಮ ಜನನಿ ಕರುಣೆ ತೋರಿದೆಯನಿ ಅನಾಥನ ಮೇಲೆ. ಅಮ್ಮ ಅಮ್ಮ ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿದೆ ಅಮ್ಮ? ಹಾ ದುರ್ಯೋಧನ ಹಾಗೂ ಲೋಕೈಕ ವೀರನಾದ ನೀನು ಪಾಂಡವರಲ್ಲಿ ದ್ವೇಷವನ್ನು ಇಟ್ಟಿರುವಾಗ ನಾನು ಹೇಗೆ ಭಯ ಪಡುತ್ತಿರಲಿ? ಹೋಗಲಿ ಬಿಡು, ನಿನಗೆ ಹೆಚ್ಚು ತೊಂದರೆಗೊಳಿಸಲಾರೇನು. ಅಮ್ಮ, ಇದೊಂದು ಮಾತನಾದರೂ ನಡೆಸಿಕೊಳ್ಳುವೆಯಾ? ಅಮ್ಮ, ಅದೇನು ಹೇಳು. ಸತ್ಯವಾಗಿ ನಡೆಸಿಕೊಳ್ಳುವೆಯಾ? ಅಮ್ಮ, ನಿನ್ನ ಗರ್ಭದಲ್ಲಿ ಜನಿಸಿದ ನಿನ್ನೊಂದು ಮಾತನ್ನು ನಡೆಸಿಕೊಡಲಾರದೆ ಹೇಳಿ ಎಂದು ಭಾವಿಸಿದೀಯಾ ಕುಮಾರ? ಅಮ್ಮ, ನಡೆಸಲಾರದ ಕಡುಕೂಳನೆ ಈ ಕರ್ಣತಳ್ ಸೂರ್ಯ ತಂದಂ ಬಿಡಿ ಚಿಂತೆಯ ಮಾತೆ ನಡೆಸುವೆನು ಧರ್ಮದ ನಾಣೆ ಮರ್ಪಿದ ನಾಣೆ ಜನನಿ. ಹಾಗಾದರೆ ಆಯಸ್ಸು ಇದ್ದವರು ಎಲ್ಲಾದರೂ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಆಗಬಹುದು. ಆ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲುಗಳಿರ, ಪಂಚಭೂತಗಳಿರ, ನೀವೇ ನಮ್ಮ ಸ್ವಾಮಿಯನ್ನು ಕಾಪಾಡತಕ್ಕದ್ದು. ಇಂದ್ರನು ಕವಚವನ್ನು ಆಪರಿಸಿದನು.
ದುರ್ಯೋಧನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರತನ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮದ ವೃತ್ತಾಂತವನ್ನು ಹೇಳಿ ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ನನ್ನ ತಾಯಿಯಾದ ಕುಂತಿ ದೇವಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ ಆಗಲಿ, ದೈವ ಪ್ರಪಂಚ ಎಲ್ಲವೂ ತಂತು ಮಾಡುತ್ತಿರುವುದು. ಮಾಡಲಿ, ಪೌರುಷ ಇರುವ ತನಕ ಯುದ್ಧ ಮಾಡಿ ಯುದ್ಧದಲ್ಲಿಯೇ ಮಡಿವೆನು. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನನಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತೆ ಆಗಲಿ. ನೀನು ಹೋಗು ತಾಯಿ. ಅಮ್ಮ, ಕಡೆಯದಾಗಿ ಇದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತಿರುವೆನು. ಅದೇನು ಹೇಳು ಕುಮಾರ. ಅಮ್ಮ, ಈ ಯುದ್ಧದಲ್ಲಿ ನಾನೇನಾದರೂ ಯುದ್ಧ ಮುಗಿಯುವವರೆಗೂ ನಿನ್ನ ಮಗನೆಂಬ ಯಾರ ವಿಚಾರವನ್ನು ಯಾರ ಸಂಗಡಿ ಹೇಳಬೇಡ ತಾಯಿ. ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮರಣ ಹೊಂದಿದರೆ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರಾಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತಿರುವೆನು. ಈ ಪ್ರಪಂಚದಲ್ಲಿ ಈ ದೈವಾನುಕೂಲವಿಲ್ಲದವನು ಈ ಪ್ರಪಂಚದಲ್ಲಿ ಬದುಕಿದ್ದು ವ್ಯರ್ಥವಲ್ಲವೇ?